ಇದು ಸಿನ್ ಮಿಂಗ್ ಅಂತ ಬುಕ್ ಆಫ್ ನಥಿಂಗ್ ಅಂತ ಒಂದು ಕೃತಿ. ಇದು ಹೀಗೆ ಚರ್ಚ್ ಸ್ಟ್ರೀಟಲ್ಲಿ ಅದೊಂದು ಬುಕ್ ಸ್ಟೋರ್ಗೆ ಹೋಗಿದ್ದಾಗ ಟೈಟ್ಲು ನೋಡಿ ಇಷ್ಟ ಆಗೋಯ್ತು. ಡು ನಾಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತಾರೆ, ಬಟ್ ಐ ಜಡ್ಜ್ ಬೈ ಇಟ್ಸ್ ಕವರ್ ಅಂಡ್ ದ ಟೈಟಲ್. ತುಂಬ ಇಷ್ಟ ಆಯಿತು. ಸೊ ತಗೊಂಡು ಬಂದೆ, ಓದ್ತಾ ಕೂತ್ಕೊಂಡೆ. ನನಗದನ್ನು ಅಲ್ಲಮ ಪ್ರಭು ಆಡಿರೋ ಮಾತುಗಳನ್ನು ಅಲ್ಲೆಲ್ಲೋ ಆತ ಕೂತ್ಕೊಂಡು ಅದನ್ನು ಮಾತಾಡಿದ್ದಾನೆ. ಅಲ್ಲಮನ ಮಾತುಗಳು ಇವ್ರದ್ದು ಎಷ್ಟು ಸಾಮ್ಯ ಇದೆ ಅಂತ ಅನ್ನಿಸ್ಬಿಡ್ತು. ಓದ್ತಾ ಒಂದು ತನ್ನದೇ ಆದಂತಹ ಒಂದು ವಿಚಿತ್ರ ಮೌನ ನನ್ನಲ್ಲಿ ಆವರಿಸ್ಕೊಳ್ಳೋದಕ್ಕೆ ಈ ಪುಸ್ತಕ ತುಂಬ ಸಹಾಯ ಮಾಡ್ತು. 6ನೇ ಶತಮಾನದಲ್ಲಿದ್ದ ಈ ಸೋಸಾನ್ ಅನ್ನೋ ವ್ಯಕ್ತಿ ಜ್ಞಾನೋದಯದ ಗೀತೆಗಳು ಅನ್ನೋ ಅರ್ಥದಲ್ಲಿ ಆತ ಕೃತಿ ಬರೀತಾನೆ. ಅದನ್ನು ಓದಿ ನನಗೆ ಎಷ್ಟು ಪರಿಣಾಮ ಬೀರ್ತಂದರೆ, ಕೊನೆಗೆ ಇಂಥ ಒಂದು ತಟಸ್ಥ ಸ್ಥಿತಿಯನ್ನು ಅಲ್ಲಮನ ಮಾತುಗಳು ಕೇಳ್ದಂಗೆ ಆಯ್ತಲ್ಲ. ಇದು ಅಲ್ಲಮನ ಶೈಲಿಯಲ್ಲಿ ಅಥವಾ ಅಲ್ಲಮನ ಬಳಸಿದ ಪದಗಳಲ್ಲಿ ಅಪ್ರಮಾಣ, ಶೂನ್ಯ, ಬಯಲು, ಹೀಗೆ ಹಲವು ಅಲ್ಲಮ ಬಳಸಿದಂಥ ವಚನಕಾರರು ಬಳಸಿದಂಥ ಪದಗಳಲ್ಲೇ, ಯಾಕೆಂದರೆ ಅದರಲ್ಲೇ ಕನ್ನಡಕ್ಕೆ ತರಬೇಕು ಅಂತ ನಂಗೆ ತುಂಬ ಅನ್ನಿಸ್ಬಿಡ್ತು. ಯಾಕೆಂದರೆ ಅದು ಕನ್ನಡದಲ್ಲೇ ಅಷ್ಟು ಅದ್ಭುತ ವಚನಕಾರರು ಆಲ್ರೆಡಿ ನಮಗೆ ಕೊಟ್ಟೋಗಿರೋಂಥ ಹಲವು ಪದಗಳಿತ್ತಲ್ಲ. ಇದಕ್ಕೂ ಅಲ್ಲಮನ ಸ್ಥಿತಿಗೂ ಇದಕ್ಕೆಲ್ಲ ತುಂಬ ಹತ್ತಿರ ಅನಿಸೋದಕ್ಕೆ ಅದೇ ಪದಗಳನ್ನು ಬಳಸಿ ಅನುವಾದ ಮಾಡಿದೆ. ಅದನ್ನು ಕೂಡ ಮತ್ತೆ ಹಂಪಿಗೆ ಬಂದು ಅನುವಾದ ಮಾಡಿದ್ದಾಯಿತು. ಕೊನೆಗೆ ಅದನ್ನು ಪುಸ್ತಕವಾಗಿ ಮಾಡಬೇಕು ಅಂತ ಆಸೆ ಇದೆ. ಸೊ ಅನುವಾದ ಮಾಡಿದ್ದೀನಿ, ಪುಸ್ತಕ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ತಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಸೊ ಈ ದ ಬುಕ್ ಆಫ್ ನಥಿಂಗ್ ಇದು ಏನು ಇಂಗ್ಲೀಷಲ್ಲಿದೆ. ಹಲವು ಜನ ಅನುವಾದ ಮಾಡಿದ್ದಾರೆ ಈ ಸೋಸಾನ್ನ ಜ್ಞಾನೋದಯದ ಗೀತೆಗಳನ್ನು. ಒಂದು ಮೂರ್ನಾಲ್ಕು ಅನುವಾದದ ಪುಸ್ತಕಗಳನ್ನು ರೆಫರ್ ಮಾಡಿ ಕೊನೆಗೆ ಅದರಲ್ಲಿ ಮೂಲ ಭಾವ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಏನಂತಾರೆ ಅದನ್ನು ಅರ್ಥಕೊಳ್ಳುವ ಪ್ರಯತ್ನ ಪಟ್ಟು ಯೋಗದಲ್ಲಿ ಅನುಭವ ಏನು ನನಗೆ ದೊರಕಿದೆ, ಆ ಅನುಭವದಲ್ಲಿ ಅಲ್ಲಮನ ಪದಗಳಲ್ಲಿ ವಚನಕಾರರ ಧಾಟಿಯಲ್ಲಿ ಅನುವಾದ ಮಾಡೋವಂಥ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಒಂದಷ್ಟು ನನಗೆ ಇಷ್ಟವಾದ ಸಾಲುಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದರಲ್ಲಿ ಸೋಸನ್ ಹೇಳ್ತಾನೆ, ರಿಟರ್ನ್ ಟು ಒನ್ನೆಸ್ ಅಂಡ್ ಡಿಸ್ಕವರ್ ಇಟ್ಸ್ ಎಸೆನ್ಸ್. ಬೀಯಿಂಗ್ ಡ್ಯಾಸಲ್ಡ್ ಬೈ ಅಪೇರೆನ್ಸ್ ಯು ಮಿಸ್ ದ ಟ್ರೂತ್. ಗೋ ಬಿಯಾಂಡ್ ಬೋತ್ ಅಪೇರೆನ್ಸ್ ಅಂಡ್ ಎಂಪ್ಟಿನೆಸ್ ಅಂಡ್ ಯು ಫೈಂಡ್ ದ ಅನ್ಮೂವಿಂಗ್ ಸೆಂಟರ್ ಅಂತಾನೆ. ನೀನು ನಿನ್ನ ಮೂಲಕ್ಕೆ, ನಿನ್ನ ನಿಜ ಗುಣಕ್ಕೆ ನೀನು ಪ್ರಯಾಣ ಬೆಳೆಸು. ಅಂಡ್ ಡಿಸ್ಕವರ್ ಇಟ್ಸ್ ಎಸೆನ್ಸ್, ಅದರ ಸೊಗಡನ್ನು ನೀನು ಅನುಭವಿಸು. ಅದರಲ್ಲಿ ನನ್ನ ನಿಜ ಗುಣದಲ್ಲಿರುವಂತಹ ಸತ್ಯಚಿತ್ ಆನಂದ ಸ್ವರೂಪವೇನಿದೆ, ಆ ನಿಜ ಗುಣದ ಸೊಗಡನ್ನು ನೀನು ಅನುಭವಿಸ್ಬೇಕು. ಬೀಯಿಂಗ್ ಡ್ಯಾಸಲ್ಡ್ ಬೈ ಇಟ್ಸ್ ಅಪಿಯರೆನ್ಸ್ ಯು ಮಿಸ್ ದ ಟ್ರೂತ್ ಅಂತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಶಂಕರಾಚಾರ್ಯ ಒಂದು ಕಡೆ ಹೇಳ್ತಾರೆ, ಎಲ್ಲ ಆಸೆಗಳನ್ನು ತೊರೆದರೆ ಮೋಕ್ಷ ಸಿಗತ್ತೆ ಅಂದ್ಕೊಂಡು ಮೋಕ್ಷವನ್ನೇ ಬಯಸಿದ್ರೆ ಅದು ಕೂಡ ಆಸೆ ಆಗುತ್ತೆ. ಅದು ಮತ್ತೆ ಆಸೆ ಇರೋದ್ರಿಂದ ನಿಮಗೆ ಮೋಕ್ಷ ಸಿಗಲ್ಲ ಅಂತ. ಹೇಗೆ ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂತಾರಲ್ಲ, ಆ ರೀತಿ ಕತೆ. ಮೋಕ್ಷದ ಬಗ್ಗೆ ನಾವು ಇವತ್ತು ಹಲವಾರು ಕಲ್ಪನೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಹಲವಾರು ಜನ ಇತ್ತೀಚೆಗಂತೂ ಕಾರ್ಪೊರೇಟ್ ಗುರುಗಳಿಂದ ಯಾವ ಮಟ್ಟಿಗೆ ಆಗ್ಬಿಟ್ಟಿದೆ ಅಂದರೆ, ಅದು ಸುಪ್ರೀಂ ಕಾನ್ಷಿಯಸ್ನೆಸ್, ಶಿವ ಕಾನ್ಷಿಯಸ್ನೆಸ್, ಕೃಷ್ಣ ಕಾನ್ಷಿಯಸ್ನೆಸ್ ಅಂದ್ಕೊಂಡು ಅಲ್ಲಿ ನೀವು ಅಲ್ಟಿಮೇಟ್ ಆಗಿಬಿಡ್ತೀರಾ. ಕಣ್ಣಿಗೆ ಪಟ್ಟೆ ಕಟ್ಕೊಂಡು ನೀವು ಎಲ್ಲಿ ಮೇನ್ ಬೇಕು ನೋಡ್ಬೋದು. ಯು ಗೋ ಬಿಯಾಂಡ್ ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಹೇಳಿ, ಇಲ್ಲಿಂದ ಆಜ್ಞಾ ಚಕ್ರದ ಇಷ್ಟು ಇಂಚ್ ಬಂದರೆ ನಿಮ್ಗೆ ನಾಳೆ ಕಾಣುತ್ತೆ, ಇಲ್ಲಿ ಮುಂದಕ್ಕೆ ಹೋರೆ ನಾಳೆ ಕಾಣುತ್ತೆ, ಇಲ್ಲಿಂದ ಮಂಗಳ ಗ್ರಹ ಕಾಣುತ್ತೆ, ಏನೇನೋ ಅದು ತನ್ನೊಳಗಿರೋ ಅಜ್ಞಾನ, ಅಹಂಕಾರ ಮತ್ತು ಅರಿಷಡ್ ವರ್ಗಗಳು ಬಿಟ್ಟು ಮಿಕ್ಕಿದೆಲ್ಲ ಕಾಣಿಸ್ತಿರುತ್ತೆ ಇವ್ರುಗಳಿಗೆ. ಹಾಗೆ ಅದನ್ನು ವೈಭವೀಕರಿಸಿ ಆನಂದವನ್ನು, ಸತ್ಚಿತ್ ಆನಂದವನ್ನು ಮತ್ತು ವಿಶ್ವರೂಪವನ್ನು, ಇದನ್ನೆಲ್ಲ ವೈಭವೀಕರಿಸಿ ತಮ್ಮ ಮಾರ್ಕೆಟಿಂಗ್ಗೋಸ್ಕರ, ಜನರನ್ನು ಆಕರ್ಷಣೆಗೊಳಿಸೋಕ್ಕೋಸ್ಕರ ಈ ಆಧ್ಯಾತ್ಮವನ್ನು ವೈಭವೀಕರಿಸಿರೋದ್ರಿಂದ, ಮತ್ತು ನಾವು ಅದಿಲ್ಲ ಅಂತಂದ್ರೆ ಮಾಮೂಲಿಗೆ ನೋಡ್ತೀವಿ, ಆ ಬುದ್ಧ ಎಲ್ಲವನ್ನು ತೊರೆದು ಆರಾಮಾಗಿ ಹೋಗ್ಬಿಟ್ನಲ್ಲಪ್ಪ, ಎಷ್ಟು ನೆಮ್ಮದಿಯಾಗಿ ಬದುಕಿದ್ದ ಅಂತ ಮತ್ತದನ್ನು ವೈಭವೀಕರಿಸ್ಕೊಂಡ್ರೆ ಯು ಮಿಸ್ ದ ಟ್ರೂತ್, ನೀ ಸತ್ಯವನ್ನು ಕಳ್ಕೊಂಡ್ಬಿಡ್ತೀಯ. ಅದಕ್ಕೆ ಬುದ್ಧ ಅದನ್ನು ನಿರ್ವಾಣ ಅಂದ್ಬಿಟ್ಟ. ಅಲ್ಲಿ ಏನಿಲ್ಲಪ್ಪ ಕರಗಿ ಹೋಗ್ತೀಯ ಅಂತ. ಅದನ್ನೇ ಮನೋಲಯ ಅಂದರು, ಓಂಕಾರದಲ್ಲಿ ಲೀನವಾಗೋದು ಅಂತಂದರು. ತುರಿಯಾತೀತ ಬಂದ್ಬಿಟ್ರು, ಅದು ಸಮಾಧಿ ಸ್ಥಿತಿ. ಆ ಸಮಾಧಿ ಸ್ಥಿತಿ ಏನಂದರೆ ನಮ್ಮ ನಿಜ ಗುಣದಲ್ಲಿ ನಾವು ನೆಲೆಸುವುದು ಅಂತ. ಅದನ್ನೇ ಶೂನ್ಯ ಅಂತಂದ್ರು. ಅಲ್ಲಿ ಇನ್ನೇನಿಲ್ಲಪ್ಪ ಶೂನ್ಯ ಸಂಪಾದನೆ. ಶೂನ್ಯವನ್ನು ಸಂಪಾದನೆ ಮಾಡೋದಾದ್ರೆ ಮತ್ತದು ಹೇಗೆ ಸಾಧ್ಯ?
ಶೂನ್ಯ ಮತ್ತು ಸಂಪಾದನೆ ಫಿಗರ್ ಆಫ್ ಸ್ಪೀಚ್ ಆಕ್ಸಿಮರಾನ್ ಆಗಿಬಿಡುತ್ತೆ. ಎಲ್ಲವನ್ನು ಕಳ್ಕೊಂಡಾಗ ಶೂನ್ಯವನ್ನೇ ಸಂಪಾದನೆ ಮಾಡೋದು ಅಂದರೆ ಅದು ವ್ಯಾವಹಾರಿಕವಾಗಿ ಹೇಳಿದ ಪದವೇ ಹೊರತು ಶೂನ್ಯವನ್ನೇ ಸಂಪಾದನೆ ಮಾಡ್ತೀನಿ ಅಂತ ಹೋದಾಗ ಮತ್ತೆ ಅಹಂಕಾರವಾಗುತ್ತೆ. ಅದಕ್ಕೆ ಅದು ಬಸವಣ್ಣ ಶೂನ್ಯ ಪೀಠವನ್ನ ನೀಡಿದ್ದು. ಅಂದರೆ ಅಲ್ಲಿ ಏನೂ ಇಲ್ಲ, ಅದು ಅಧಿಕಾರದ ಪೀಠ ಅಲ್ಲ, ಗಮ್ಮತ್ತಿನ ಪೀಠ ಅಲ್ಲ, ಮಠ ಮಂದಿರಗಳ ಆಸ್ತಿಗಳ ಪೀಠ ಅಲ್ಲ. ಒಂದೆರಡರು ಕಾಲಿಗಿರಬೇಕು, ಪಾದಪೂಜೆ ಮಾಡಬೇಕು. ಅಯ್ಯೋ ಗುರುಗಳು ತುಂಬ ಅವ್ರ ದರ್ಶನ ಭಾಗ್ಯವೇ ನಮ್ಗೆ ದೊಡ್ಡದು ಅಂತೆಲ್ಲ ಇಂಥವ್ರು ಸಿಗೋದಕ್ಕೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವೋ, ಅವ್ರು ಸಿಕ್ಕಿಲ್ಲ, ಅವ್ರ ಕೃಪೆ ಪಾತ್ರಗಳು ನಾವು ಪಾಪ ಮಾಡಿದ್ದೀವೇನೋ, ಈ ರೀತಿಗೆಲ್ಲವೂ ಅದು ಸುತ್ತ ಬೆಳೀತಾ ಹೋಗ್ಬಿಡುತ್ತೆ. ಅವನು ಶ್ರೇಷ್ಠ ವ್ಯಕ್ತಿ ಮಾಡ್ತಾ 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 ಅವನ ಮೇಲೆ ಕೂತ್ಬಿಡ್ತಾನೆ. ಅವ್ನು ನೋಡಿ ನಮ್ಮ ಕೀಳರಿಮೆ ಜಾಸ್ತಿ ಆಗಿ ನಾವು ಕೆಳಗೆ ಕೂತ್ಬಿಡ್ತೀವಿ. ಅದು ಗುರುವಿಗೆ ಶರಣಾಗುವ ಬದಲು ಗುರುವಿಗೆ ದಾಸ್ಯರಾಗ್ತಾ ಹೋಗ್ಬಿಡ್ತೀವಿ. ಅಥವಾ ನಾನು ತುಂಬ ಪಾಪಿ ಇರಬೇಕು, ನನ್ನ ಅಜ್ಞಾನ ಇರಬೇಕು, ನನ್ನ ಗುರುಗಳು ಒಪ್ಕೊಳ್ಳೋಕೆ ಸಾಧ್ಯ ಇದೆಯಾ, ನನಗಿಂತ ಸಾಧನೆ ಸಾಧ್ಯ ಇದೆಯಾ ಅಂತ ಎಷ್ಟೋ ಜನ ಅಂಜಿಕೆ ಮಾಡಿ ಹಿಂಜರಿದು ಹಿಂದಕ್ಕೆ ಹೋಗ್ಬಿಡ್ಬೋದು. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ, ಅಂತಹ ಒಂದು ಬೀಯಿಂಗ್ ಡ್ಯಾಸಲ್ಡ್ ಬೈ ಅಪಿಯರೆನ್ಸ್ ಯು ಮಿಸ್ ದ ಟ್ರೂತ್. ಇದೇನೆ ನಾವು ಅದು ಅಮೋಘವಾದದ್ದು, ಆನಂದ ಸ್ಥಿತಿ, ಅದ್ಭುತವಾದದ್ದು, ಅದಕ್ಕಿಂತ ಇನ್ನೇನು ಬೇಡ ಅಂತದ್ದು ವಿಜೃಂಭಿಸಿ ವೈಭವೀಕರಿಸಿ ಅದ ಕಡೆ ಹೋದಾಗ ಅಲ್ಲೇನೋ ದೊಡ್ಡದು ಘನವಾದಿದೆ ಅಂತ ಅಂದ್ಕೊಂಡು ನಾವು ಮಿಕ್ಕಿದೆಲ್ಲವನ್ನು ಕ್ಷುಲ್ಲಕವಾಗಿ ನೋಡೋದು, ಕೀಳಾಗಿ ನೋಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಆಗ ನಮಗೆ ಸತ್ಯ ದೂರವಾಗಿಬಿಡುತ್ತೆ. ಸತ್ಯಂ ಶಿವಂ ಸುಂದರಂ, ಅದು ಯಾವುದಿದೆಯೋ ಅದು ಸತ್ಯವಾಗಿದೆ, ಅದು ಸುಂದರವಾಗಿದೆ ಅನ್ನೋದು ಮಂಗಳಕರವಾಗಿದೆ, ನೋಡುವಂತಹದ್ದಾಗಿದೆ ಅನ್ನೋ ಅರ್ಥ. ಮತ್ತದು ಶಿವಂ, ಅದು ಮಂಗಳಕರವಾಗಿದೆ. ಯಾವುದು ಇದೆಯೋ ಅದು ಸುಂದರವಾಗಿದೆ, ಮತ್ತದು ಯಾವುದು ಇದೆಯೋ ಅದೆಲ್ಲಿದೆ, ಎಲ್ಲ ಕಡೆಯೂ ಇದೆ. ಅದನ್ನು ನಾವು ಮರ್ತ್ಬಿಡ್ತೀವಿ. ಸತ್ಯವು ಸುಂದರವಾಗಿದೆ ಅಂತ ಅಂದ್ಕೊಂಡು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಸತ್ಯವನ್ನೇ ಹುಡ್ಕೊಂಡು ಹೋಗ್ತೀವಿ. ಆದರೆ ಸತ್ಯ ಎಲ್ಲ ಕಡೆ ಇದೆ ಅನ್ನೋದೇ ಮರ್ತ್ಬಿಡ್ತೀವಿ. ಆಗ ನಮಗೆ ಸತ್ಯ ಕಳಚಿ ಹೋಗುತ್ತೆ. ನಾವು ಅದು ಇನ್ನೆಲ್ಲೋ ಇದೆ, ಅದು ಹೀಗಿದ್ರೆ ಮಾತ್ರ ಸುಂದರ, ಹಾಗಿದ್ರೆ ಸುಂದರವಲ್ಲ, ಮತ್ತೆ ಕುರೂಪದ ಕಲ್ಪನೆ ಎಲ್ಲ ಬಂದ್ಬಿಡುತ್ತೆ. ಆದರೆ ನಾವು ಇದನ್ನು ಹಿಡಿದಾಗ ಸತ್ಯವು ಸುಂದರವಾಗಿದೆ, ಮಂಗಳಕರವಾಗಿದೆ, ಆದರೆ ಸತ್ಯವು ಎಲ್ಲೆಲ್ಲೂ ಇದೆ, ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ ಅಂದ್ಕೊಂಡಾಗ ಅದು ಸುಂದರವಾಗಿರುತ್ತೆ, ಅದು ಸೌಂದರ್ಯ. ನಾವು ಬರೀ ಎಲ್ಲೋ ಒಂದು ಕಡೆ ಮಾತ್ರ ಸೌಂದರ್ಯ ಇದೆ ಅಂದ್ಕೊಂಡ್ರೆ ಅದು ಕುರೂಪವಾಗಿಬಿಡುತ್ತೆ. ಆಗ ನಾವು ಸತ್ಯದಿಂದ ದೂರವಾಗಿಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಡೋಂಟ್ ಬೀಯಿಂಗ್ ಡ್ಯಾಸಲ್ಡ್ ಬೈ ಅಪಿಯರೆನ್ಸ್ ಯು ಮಿಸ್ ದ ಟ್ರೂತ್ ಅಂತಾನೆ. ಎಷ್ಟು ಚೆನ್ನಾಗಿದೆ. ಇದೇ ಸಮಭಾವ, ಸಮಚಿತ್ತತೆ, ಸಮದೃಷ್ಟಿಯಿಂದ ಎಲ್ಲವನ್ನು ನೋಡಬೇಕು ಅಂದರೆ ಇಂಥ ಸಮ್ಯಕ್ ಜ್ಞಾನ ನಮಗೆ ತುಂಬ ಬೇಕಾಗುತ್ತೆ. ಗೋ ಬಿಯಾಂಡ್ ಬೋತ್ ಅಪಿಯರೆನ್ಸ್ ಅಂಡ್ ಎಂಟಿನೆಸ್ ಅಂಡ್ ಫೈಂಡ್ ದ ಅನ್ಮೂವಿಂಗ್ ಸೆಂಟರ್ ಅಂತಾನೆ. ಎಷ್ಟು ಅದ್ಭುತವಾಗಿ, ಬಹುಶಃ ಇದನ್ನು ಆ ಭಾಷೆಯಲ್ಲೇ, ಚೈನೀಸ್ ಭಾಷೆ ನಮಗೆ ಗೊತ್ತಿದ್ರೆ ಮತ್ತಷ್ಟು ನಾವು ಅನುಭವಿಸೋಕ್ಕೆ ಸಾಧ್ಯ ಆಗ್ತಿತ್ತೇನೋ. ಇಂಗ್ಲೀಷಲ್ಲಿ ಯಾವ ಕೊರತೆನೂ ಇಲ್ಲ, ಅಷ್ಟೇ ಮೂಲ ಆಶಯವನ್ನು ಇಂಗ್ಲೀಷಲ್ಲಿ ಕಟ್ಕೊಟ್ಟಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ. ಆಯಾ ಭಾಷೆಯಲ್ಲಿ ಅದು ಸೊಗಡು ಅಂತ ಇರುತ್ತಲ್ಲ, ಆ ಸೊಗಡು ಚಂದ ಅದು. ಹಾಗೆ ಎಷ್ಟು ಚಂದ ಹೇಳಿದೆ ನೋಡಿ, ಗೋ ಬಿಯಾಂಡ್ ಬೋತ್ ಅಪಿಯರೆನ್ಸ್ ಅಂಡ್ ಎಂಟಿನೆಸ್ ಅಂಡ್ ಫೈಂಡ್ ದ ಅನ್ಮೂವಿಂಗ್ ಸೆಂಟರ್ ಅಂತ. ಶೂನ್ಯತೆ ಮತ್ತು ನಾಮರೂಪಗಳು ಇವೆರಡನ್ನೂ ಮೀರ್ಬೇಕು ನಾವು. ಎಲ್ಲ ಶೂನ್ಯ ಸಂಪಾದನೆ ಅಂತ ಬರೆದು ಅಂತ ಶೂನ್ಯವನ್ನು ಸಂಪಾದನೆ ಮಾಡೋಕೆ ಹೋಗ್ತೀನಿ, ಅಹಂಕಾರದಲ್ಲಿ ನಾವು ಹೋಗೋದಲ್ಲ. ಎಲ್ಲವನ್ನು ಕಳಚಿಕೊಂಡಾಗ ಶೂನ್ಯ ದಕ್ಕುವುದು ಅಂತ. ಸಂಪಾದನೆ ಅಂದರೆ ದಕ್ಕುವುದು ಅಂತ. ಶೂನ್ಯವನ್ನು ದಕ್ಕಿಸಿಕೊಳ್ಳುವುದು ಹೇಗೆ ಅನ್ನೋ ಅರ್ಥ ನಾವಿವತ್ತೇನು ಮಾಡ್ಕೊಂಡಿದ್ದೀವಿ. ಸಂಪಾದನೆ ಅಂದರೆ ನಾವು ದುಡಿಯುವುದು, ಶ್ರಮ ಪಡುವುದು, ಇದೆಲ್ಲ ಅಂದ್ಕೊಂಡು ಅಕ್ಯುಮುಲೇಟ್ ಮಾಡೋದು. ಸಂಪಾದನೆ ಇವತ್ತು ಅಕ್ಯುಮುಲೇಷನ್ ಆಗಿದೆ, ಎಲ್ಲವನ್ನು ಪಡೆದುಕೊಳ್ಳುವುದು ಅಂತಾಗಿದೆ. ಎಲ್ಲವನ್ನು ಕಳೆದುಕೊಂಡಾಗ ಶೂನ್ಯ ಉಳಿಯುತ್ತದೆ, ಆ ಶೂನ್ಯ ನನಗೆ ದಕ್ಕುತ್ತದೆ ಅಂತ ಅರ್ಥ. ಎಲ್ಲವನ್ನು ಕಳೆದುಕೊಂಡಾಗ ನಾನು ಕಳೆದುಕೊಂಡಿರ್ತೀವಿ, ನಾನು ಕಳ್ಕೊಂಡಾಗ ಶೂನ್ಯ ಸಿಕ್ಕಿದ್ದು ಯಾರಿಗೆ? ಎಂಥ ಅದ್ಭುತ ನೋಡಿ ಅದು. ಶೂನ್ಯ ಸಿಕ್ಕಿದ್ದು ಯಾರಿಗೆ ಅಂತಂದ್ರೆ ನನಗೆ ಸಿಕ್ತು ಅನ್ನೋದಿದೆ, ನಾನು ಇನ್ನೂ ಉಳ್ಕೊಂಡಿದ್ದೀನಿ. ನಾನು ಉಳ್ಕೊಂಡಿದ್ರೆ ಶೂನ್ಯ ಆಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾನು ಹೋಗ್ಬಿಡುತ್ತೆ ಶೂನ್ಯ ಸಿಗುತ್ತೆ. ಬಟ್ ಯಾರಿಗೆ ಸಿಕ್ತು ಕೇಳಿದ್ರೆ ಯಾರಿಗೂ ಸಿಕ್ಕಿಲ್ಲ. ಯಾಕಂದ್ರೆ ನನಗೆ ಸಿಕ್ತು ಅಂತ ಹೇಳಕ್ಕಲ್ಲಿ ನಾನು ಅನ್ನೋದು ಕೂಡ ಇರೋದಿಲ್ಲ. ಹಾಗಾಗಿ ಶೂನ್ಯ ಸಂಪಾದನೆ ಅಂದ ತಕ್ಷಣ ಅಕ್ಯುಮುಲೇಷನ್ ಅಂತ ಅನ್ಕೋಬಾರ್ದು. ಎಲ್ಲವನ್ನು ಕಳಚಿಕೊಂಡಾಗ ಕೊನೆಗೆ ಅಲ್ಲಿ ದಕ್ಕುವುದು. ಯಾರಿಗೆ ದಕ್ತು ಅಂದರೆ ಎಲ್ಲವನ್ನು ಕಳ್ಕೊಂಡವ್ರಿಗೆ ದಕ್ತು, ಅವನಿಲ್ಲ ಅಲ್ಲಿ. ಹಾಗಾಗಿ ಅದು ಶೂನ್ಯ ಪೀಠ. ಅದು ಅಲ್ಲಮ ಪ್ರಭುವಿಗೆ ಬಸವಣ್ಣವ್ರು ಅದಕ್ಕೆ ಶೂನ್ಯ ಪೀಠದಲ್ಲಿ ಅಲಂಕರಿಸಿದ್ದು. ಹಾಗೆ ಅದನ್ನೇ ಅವನು ಹೇಳ್ತಾನೆ. ನಾವು ಮತ್ತೆ ಎಲ್ಲವನ್ನು, ಅದು ಆನಂದ, ಅದು ವೈಕುಂಠ, ಮತ್ತೊಂದು ಕೈವಲ್ಯ, ಹೀಗೆಲ್ಲ ಏನೇನೋ ಅಂದೋದು ಮತ್ತದನ್ನು ವಿಜೃಂಭಿಸಿ ಕೂತಿದ್ದಾಗ ಕೊನೆಗದು ಶೂನ್ಯ, ಅದು ನಿರ್ವಾಣ, ಅದು ಕೈವಲ್ಯ. ಎಲ್ಲವನ್ನು ಕಳೆದುಕೊಂಡಾಗ ಕೊನೆಯಲ್ಲಿ ಉಳಿಯುವುದು ಕೇವಲ. ಅದನ್ನು ಪಡೆದದ್ದು ಕೈವಲ್ಯ, ಪಡೆದವನು ಕೇವಲಿ. ಅದು ಏನಪ್ಪ ಇದೆ ಅಂದರೆ ಅದು ಸಹಜಾನಂದ, ಅದು ನಿಜಗುಣಾನಂದ, ಅದು ಸಹಜ ಸಮಾಧಿ ಅಂತ ಹೇಳ್ತಾ ಹೋದರು.
ಹಾಗಾಗಿ ನಾವು ಶೂನ್ಯದ ಬಗ್ಗೆಯೂ ನಾವು ಆಸೆಯನ್ನು ಇಟ್ಟುಕೊಂಡರೆ, ಶೂನ್ಯ ಹೀಗಿದೆ ಹಾಗಿದೆ ಅಂತ ಹೇಳ್ಕೊಂಡ ತಕ್ಷಣ ಮತ್ತಲ್ಲೇನೋ ತುಂಬದಂಗಾಗತ್ತೆ. ಶೂನ್ಯ ಹೇಗಿದೆಯೋ ಹಾಗಿದೆ ಅಷ್ಟೇ, ಅಥವಾ ಯಾವುದು ಹೇಗಿದೆಯೋ ಅದು ಶೂನ್ಯವೇ. ಅಂದರೆ ಶೂನ್ಯ ಅಂದರ್ಥ ನಾವು ಅಂದುಕೊಂಡಿರುವುದೆಲ್ಲವೂ ಕೊನೆಗೆ ಅದು ಅಭಿಪ್ರಾಯಗಳೇ. ಅದು ಎಷ್ಟೇ ಸತ್ಯದ ನುಡಿಗಳಾಗಿದ್ದರೂ ಅದು ಇನ್ನೊಬ್ಬನ ಸತ್ಯ, ನಮ್ಮ ಸತ್ಯವಲ್ಲ. ಹಾಗಾಗಿ ನನಗದು ಮಾಹಿತಿಯೇ ಹೊರತು ಜ್ಞಾನವಲ್ಲ. ಹಾಗಾಗಿ ಇಂಥ ಎಲ್ಲವೂ ಅಕ್ಯುಮುಲೇಷನ್ ಇದೆ. ಅದನ್ನು ಕಳ್ಕೊಳ್ತಾ ಹೋದಾಗ ಕೊನೆಯಲ್ಲಿ ಏನು ಉಳಿಯುತ್ತಲ್ಲ ಅದು ಶೂನ್ಯ. ಆ ಶೂನ್ಯವನ್ನು ನಾವೇ ಕಂಡುಕೊಳ್ಬೇಕು. ಶೂನ್ಯವನ್ನು ವಿವರಿಸಕ್ಕೆ ಹೋದಾಗ ಮತ್ತೆ ತುಂಬದಾಗತ್ತೆ, ಶೂನ್ಯ ಕಳ್ಕೊಂಡ್ಬಿಡ್ತೀವಿ. ಹಾಗೆ ನಮಗೆ ಅಪಿಯರೆನ್ಸ್ ಕಾಣುವುದೇನಿದೆ, ಮತ್ತೆ ಕಾಣುವುದು ಅಂದ ತಕ್ಷಣ ಬರೀ ದೃಷ್ಟಿಗೆ ಗೋಚರವಾಗುವ ಇದು ಮಾತ್ರ ಅಲ್ಲ, ನಮ್ಮ ಅನುಭವಕ್ಕೆ ಬರುವಂಥದ್ದು, ನನ್ನಲ್ಲಿ ಅಭಿಪ್ರಾಯಗಳು ಮೂಡುವಂಥದ್ದು, ಇವೆಲ್ಲವೂ ಅಪಿಯರೆನ್ಸಸ್. ಈ ಅಪಿಯರೆನ್ಸಸ್ಸು ಮತ್ತು ಶೂನ್ಯ ಇವೆರಡವನ್ನು ಗೋ ಬಿಯಾಂಡ್ ಬೋತ್ ಅಪಿಯರೆನ್ಸ್ ಅಂಡ್ ಎಂಪ್ಟಿನೆಸ್ ಅಂಡ್ ಫೈಂಡ್ ದ ಅನ್ಮೂವಿಂಗ್ ಸೆಂಟರ್. ಯಾವಾಗ ನಾಮಗಳಿಂದ, ರೂಪಗಳಿಂದ, ಶೂನ್ಯ ಅನ್ನುವುದರ ಬಗ್ಗೆ ಇರುವ ಕಲ್ಪನೆಗಳಿಂದ ಅಭಿಪ್ರಾಯಗಳನ್ನೂ ಕಳಚಿಕೊಂಡಾಗ ಅಲ್ಲಿ ತಟಸ್ಥವಾಗಿರುವಂತಹ, ಹೇಗೆ ಝೆನ್ ಬುದ್ಧಿಸಮಲ್ಲಿ ಕಲ್ಲುನ ಅಂತ ಝೆನ್ ಗಾರ್ಡನ್ ಅಂತ ಹೇಳಿದೆ, ಹಾಗೆ ಇಲ್ಲಿರುವಂಥ ಝೆನ್ ಗಾರ್ಡನ್ ಏನಿದೆ ನಾಗೇಶ್ನಲ್ಲಿ ಸುತ್ತಮುತ್ತ, ಇದು ಅನ್ಮೂವಿಂಗ್ ಸೆಂಟರ್. ಇದು ಹೀಗೆ ಇದೆ, ಇದು ಅಚಲವಾಗಿದೆ, ನಿಶ್ಚಲವಾಗಿದೆ, ಹೇಗಿದೆಯೋ ಹಾಗೆ ಇದೆ. ಇಲ್ಲಿ ಬಂದು ನಾವೇ ಕಲ್ಲು ಹೊಡೆದು ಮತ್ತೊಂದು ಮಾಡಿ ಹಾಳು ಮಾಡಬೇಕು ಹೊರತು ಅದು ತಾನಾಗೇ ಇದೆ. ಇನ್ನೂ 100 ವರ್ಷ ಬಿಟ್ಟರು ಬಹುಶಃ ಹಾಗೆ ಇರುತ್ತೆ ಕಲ್ಲುಗಳೆಲ್ಲವೇ. ಹಾಗೆ ಅಲ್ಲೊಂದು ಅನ್ಮೂವಿಂಗ್ ಸೆಂಟರ್ ಇದೆ, ಸಮಚಿತ್ತತೆ ಇದೆ, ಅಲ್ಲಿ ಸ್ಥಿತಪ್ರಜ್ಞತೆ ಇದೆ, ಯಾವುದು ಹೇಗಿದೆಯೋ ಹಾಗೆ ಇದೆ. ಸತ್ಯ ಅದು ಇದೆ, ಅದು ಇರುವ ಹಾಗೆಯೇ ಇದೆ. ಅದು ಹೇಗಿದೆ ಕೇಳಿದ್ರೆ ಹೇಗಿದೆಯೋ ಹಾಗಿದೆ, ಅದು ನಾವು ಹೇಗಿದೆಯೋ ಹಾಗೆ ನೋಡಬೇಕು. ಅದಾಗಬೇಕು ಅಂದರೆ ಕಾಣುವುದರಿಂದ ನಾವು ಆಚೆ ಹೋಗಬೇಕು. ಶೂನ್ಯದ ಬಗ್ಗೆ ಇರೋ ಪರಿಕಲ್ಪನೆಗಿಂದ ಹೋಗಿ ನಾವು ಶೂನ್ಯವನ್ನೇ ದಕ್ಕಿಸಿಕೊಳ್ಳಬೇಕು. ಇನ್ನೊಂದು ಕಡೆ ಹೇಳ್ತಾನೆ, ಎವ್ರಿಥಿಂಗ್ ದೇರ್ ಈಸ್ ಕಮ್ಸ್ ಫ್ರಮ್ ಒನ್ನೆಸ್, ಬಟ್ ಒನ್ನೆಸ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಹೋಲ್ಡಿಂಗ್ ಇನ್ ಎ ಟ್ರೇಸ್ ಆಫ್ ಇಟ್ ಇನ್ ದ ಮೈಂಡ್ ಈಸ್ ಟು ಡಿನೈ ದ ಎಸೆನ್ಸ್ ಆಫ್ ಎಂಪ್ಟಿನೆಸ್. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡಿ. ಒಂದರಿಂದ ಹಲವಾಗಿದೆ, ಎವ್ರಿಥಿಂಗ್ ದೇರ್ ಈಸ್ ಕಮ್ಸ್ ಫ್ರಮ್ ಒನ್ನೆಸ್, ಬಟ್ ಒನ್ನೆಸ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಎಲ್ಲವೂ ಒಂದರಿಂದಲೇ ಬಂದಿದೆ, ಅದನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಮಾತಿಗೆ ದಕ್ಕುವಂಥದ್ದಲ್ಲ, ಅದು ಅನುಭವದಲ್ಲಿ ದಕ್ಕುವಂಥದ್ದು, ನಾವೇ ಒಳಗಡೆ ದರ್ಶನ ಮಾಡಿಕೊಳ್ಳುವಂಥದ್ದು. ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲಪ್ಪ. ಹೋಲ್ಡಿಂಗ್ ಎನಿ ಟ್ರೇಸ್ ಆಫ್ ಇಟ್ ಇನ್ ದ ಮೈಂಡ್, ಯಾವುದನ್ನ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅನ್ನೋದನ್ನು ಕೂಡ ನಾವು ಇಟ್ಕೊಂಡ್ರೆ ಮತ್ತದು ಒಂದು ಒಪಿನಿಯನ್ ಆಗಿಬಿಡುತ್ತೆ. ಹೋಲ್ಡಿಂಗ್ ಎನಿ ಟ್ರೇಸ್ ಆಫ್ ಇಟ್ ಇನ್ ದ ಮೈಂಡ್ ಈಸ್ ಟು ಡಿನೈ ದ ಎಸೆನ್ಸ್ ಆಫ್ ಎಂಪ್ಟಿನೆಸ್. ಯಾಕೆಂದ್ರೆ ಎಂಪ್ಟಿನೆಸ್ ಅಂದಾಗಲ್ಲ ಅಭಿಪ್ರಾಯವೂ ಇಲ್ಲ, ಬರೀ ದರ್ಶನವೇ ಇರುತ್ತೆ. ಅದನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥಾಟು ಕೂಡ ನಾವು ಒಳಗೆ ಇಟ್ಕೊಂಡಿದ್ರೆ ಅದು ಕೂಡ ಅಭಿಪ್ರಾಯವಾಗಿ ಶೂನ್ಯತೆಗೆ ಧಕ್ಕೆ ಬರುತ್ತೆ. ಹಾಗೆ ಆ ಅಭಿಪ್ರಾಯವನ್ನು ಕಳಚಿಕೊಂತಾನೆ. ಯಾಕೆಂದರೆ ಯಾವುದು ಒಂದಿದೆಯೋ ಅದರಿಂದ ಎಲ್ಲವೂ ಬಂದಿದೆ, ಆದರೆ ಅದನ್ನು ವಿವರಿಸೋಕ್ಕಾಗಲ್ಲ ಅಂತ ಹೇಳಿದ್ಯಾರು? ಯಾರು ಎಲ್ಲವೂ ಒಂದಿನೇ ಬಂದಿದೆ ಕಂಡ್ಕೊಂಡಿದ್ದಾನೋ ಆತ. ಅದು ಅವನ ಮಾತು. ಯಾವುದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡುವಾಗ ಇದು ಹೇಳೋಕ್ಕಾಗಲ್ಲ ಅಂತ ಆ ಪ್ರಯತ್ನದಲ್ಲಿ ಕಂಡುಕೊಂಡ ಸತ್ಯ ಅದು ಅವನದು. ನಾವು ಎಲ್ಲವೂ ಒಂದರಿಂದಲೇ ಬಂದಿದೆ ಅಂತ ನಾವು ಎಲ್ಲರೂ ಕೇಳಿದ್ದೀವಿ, ಆದರೆ ಆ ಒಂದು ಯಾವುದು ಅದು ನಾವಿನ್ನೂ ಕಂಡಿಲ್ಲ ಅಂದಾಗ ಅದನ್ನು ಹೇಳೋಕ್ಕಾಗಲ್ಲ ಅನ್ನೋದು ನನ್ನ ಸತ್ಯವಾಗಲ್ಲ. ಯಾಕೆಂದ್ರೆ ನಾನು ಕಂಡೇ ಇಲ್ಲ, ನಾ ಕಂಡದೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೇಳಕ್ಕೆ ಹೋದಾಗ ಅದು ಹೇಳೋಕ್ಕಾಗತ್ತಿಲ್ಲ ನನಗೆ ಗೊತ್ತೇ ಇಲ್ಲ. ಹಾಗಾಗಿ ಆ ಥಾಟ್ನು ಕೂಡ ಬಿಡು ಅಂತಾನೆ. ಆ ಥಾಟು ಬಿಟ್ಟಾಗ ಮಾತ್ರ ನನಗೆ ಶೂನ್ಯ ದಕ್ಕತ್ತೆ. ಇಲ್ಲ ಅಂದರೆ ಅದು ಅಭಿಪ್ರಾಯವಾಗಿ ಉಳ್ಕೊಂಡ್ಬಿಡುತ್ತೆ. ಅದರಿಂದ ಕಳಚಿಕುವಂತ ಸೋಸನ್ ನಮಗೆ ಹೇಳ್ಕೊಡ್ತಾನೆ. ಎಲ್ಲವನ್ನು ಕಳಚಿಕೊಳ್ಳಬೇಕು ಅಂದರೆ ಎಲ್ಲವನ್ನು ಕೊಳ್ಳುತ್ತಾ ಎಲ್ಲವನ್ನು ಕಳಚಿಕೊಳ್ಳುತ್ತಿದ್ದ ಭಾವವನ್ನು ಕಳಚಿಕೊಳ್ಳಬೇಕು. ಟ್ರಸ್ಟ್ ಇನ್ ಟ್ರೂ ನೇಚರ್, ಕೀಪ್ ಯು ಹಾರ್ಟ್ ಸ್ಟ್ರಾಂಗ್, ಪ್ಯೂರ್ ಮೈಂಡ್ ಇಸ್ ಪ್ಯೂರ್ ವಿಸ್ಡಮ್, ಟು ಪಾರ್ಟ್ ಫ್ರಮ್ ಇಟ್ ಈಸ್ ಫೂಲಿಶ್. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಟ್ರಸ್ಟ್ ಇನ್ ಟ್ರೂ ನೇಚರ್, ಕೀಪ್ ಯು ಹಾರ್ಟ್ ಸ್ಟ್ರಾಂಗ್ ಅಂತ. ಶಕ್ತಿವಂತನೇ ಮುಕ್ತ ಮಂಕುತಿಮ್ಮ ಅಂತ ಹೇಳಿದಾಗೆ ಹೇಗೆ ಉಪನಿಷತ್ತು ಧೀರ ಧೀರ ಅಂತ ಹೇಳುತ್ತೆ, ಹಾಗೆ ನಾವು ಶಕ್ತಿವಂತರಾಗಿರಬೇಕು, ನಾವು ಧೈರ್ಯವಾಗಿರಬೇಕು. ನಾವು ಯಾಕೆ ಶಕ್ತಿವಂತರಾಗಿ ಉಳ್ಕೋಬೇಕು ಅಂದರೆ ಎಲ್ಲವನ್ನು ಕಳಿಸ್ಕೋಬೇಕಲ್ಲ. ಪಡ್ಕೊಳ್ಳೋದಕ್ಕೆ ಮಾತ್ರ ಶಕ್ತಿ ಸಾಕು ಅಂದ್ಕೊಂಡ್ಬಿಟ್ಟಿದ್ವಿ. ಆ್ಯಕ್ಚುಲಿ ಕಳಿಸ್ಕೊಳ್ಳೋದಕ್ಕೆ ಶಕ್ತಿ ತುಂಬ ಬೇಕು. ಅದಕ್ಕೆ ಆತ ಜಿನ ಗೆಲ್ಲೋದು ತುಂಬ ಸುಲಭ, ಆದರೆ ಆ ಗೆಲುವಲ್ಲೂ ಕೂಡ ಗೆಲುವನ್ನು ತಿರಸ್ಕರಿಸಿ ನನ್ನನ್ನು ನಾನು ಗೆಲ್ಲೋದೇ ನಿಜವಾದ ಗೆಲುವು ಅಂತ ಹೋಗ್ತಾನಲ್ಲ, ಅದಕ್ಕಲ್ಲಿ ಶಕ್ತಿ ಬೇಕೇ ಬೇಕು. ಅಲ್ಲಿ ಆತ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಎಲ್ಲರನ್ನೂ ಗೆಲ್ಲೋದು ತಾಕತ್ತಾದರೆ ನನ್ನ ನಾನು ಗೆಲ್ಲೋದು ಶಕ್ತಿ ಅಂತ ಹೇಗೆ ಲಾವಸ್ಸು ಹೇಳ್ತಾನೆ, ಹಾಗೆ ಅಂಥದ್ದು ಬೇಕು ಅಂದರೆ ನಮಗೆ ನಾವು ಸ್ಟ್ರಾಂಗ್ ಆಗಿರಬೇಕು. ನಾವು ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದು ಉಳಿಯುವನೇ, ಎದೆಯನ್ನು ಕಾಗಿಸುತ್ತ ಮತಿ ಗತಿಯ ಪಿಡಿದಿವಿ, ಎದುರಲ್ಲಿವೆ ಬಿದಿ ಒಲಿಯುವ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ ನಾವಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಯುದ್ಧಕ್ಕೆ ಹೋಗ್ಬಿಟ್ರೆ ಸತ್ತೋಗ್ಬಿಡ್ತೀನಿ ಕೊಂಡು ನಾನು ಯುದ್ಧ ಮಾಡದೆ ಓಡೋಗ್ಬಿಟ್ರೆ ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ, ಅವನು ವಿಧಿಗೆ ಅವನು
ಸಾವಿಗೆ ತುತ್ತಾಗದೇ ಇರ್ತಾನೆ, ಖಂಡಿತ ಸಾಯ್ತಾನೆ. ಯುದ್ಧದಲ್ಲಿ ಸತ್ತಿಲ್ಲ, ಇನ್ನೊಂದು ಕಡೆ ಸತ್ತೇ ಸಾಯ್ತಾನೆ. ಹಾಗಾಗಿ ನೀನು ಎದೆಯನ್ನು ಗಟ್ಟಿ ಮಾಡಿಕೊಂಡು ನೀನು ಸಂಸಾರವೆನ್ನುವ ಇದರಲ್ಲಿ ನೀನು ಯುದ್ಧ ಮಾಡಲೇಬೇಕು, ನಿನ್ನ ಹೋರಾಟ ನೀನು ಮಾಡಲೇಬೇಕು ಅಂತ ಗುಂಡಪ್ಪ ಹೇಳೋ ಹಾಗೆ ಅದು ವಿಧಿ ಇಲ್ಲ, ಅದು ಹಾಗೆ ಆಗತ್ತೆ. ಹಾಗಿರುವಾಗ ನಾನು ಎದೆಯನ್ನು ಗಟ್ಟಿ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಸೋಸನ್ ಹೇಳ್ತಾನೆ, ಟ್ರಸ್ಟ್ ಇನ್ ಟ್ರೂ ನೇಚರ್, ನಿನ್ನ ನಿಜ ಗುಣದ ಬಗ್ಗೆ ನಿನಗೆ ನಂಬಿಕೆ ಇಡುವುದು ಶೂನ್ಯವಾಗಿದೆ, ಅದು ಅದ್ಭುತವಾಗಿ ಅದು ಎಸೆನ್ಸ್ ಇದೆ, ಸೊಗಡಿದೆ, ಅದರಲ್ಲಿ ಸತ್ಯಚಿತ್ತ ಆನಂದ ಸ್ವರೂಪವಾಗಿದೆ. ಅದರ ಮೇಲೆ ನಂಬಿಕೆ ಇಡು, ನಿನ್ನ ನಿಜ ಗುಣದ ಮೇಲೆ ನಂಬಿಕೆ ಇಡು. ಬರೀ ಯಾವ್ದ್ರ ಮೇಲೆ ನಂಬಿಕೆ ಇಡೋ ಅವಶ್ಯಕತೆ ಇಲ್ಲ, ಅವನ ಮಾತುಗಳ ಮೇಲೆ ನಂಬಿಕೆ ಇಡೋ ಅವಶ್ಯಕತೆಯೂ ಇಲ್ಲ, ನಿನ್ನ ನಿಜ ಸ್ವರೂಪದ ನಂಬಿಕೆ ಇಟ್ಟರೆ ಸಾಕು ಅಂತ ಹೇಳ್ಬಿಡ್ತಾನೆ. ಹಾಗೆ ಹೇಳ್ತಾ ತನ್ನ ಮಾತು ಇವನ ಮಾತನ್ನು ನಂಬೋ ಅವಶ್ಯಕತೆ ಇಲ್ಲ ಅಂತ ನಾನು. ಟ್ರಸ್ಟ್ ಇನ್ ಟ್ರೂ ನೇಚರ್, ಕೀಪ್ ಯು ಹಾರ್ಟ್ ಸ್ಟ್ರಾಂಗ್, ಧೈರ್ಯವಾಗಿರಬೇಕು, ಧೀರತನದಿಂದ ಎಲ್ಲವನ್ನು ನೋಡ್ತಾ ಹೋಗಬೇಕು. ಯಾಕೆಂದರೆ ಮನಸ್ಸು ಬುದ್ಧಿ ಅಹಂಕಾರವನ್ನು ಕಳಿಸ್ಕೊಳ್ಳುವಾಗ, ಇಷ್ಟು ದಿನ ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿಂದ ನಾವು ಜನ್ಮ ಜನ್ಮಾಂತರಗಳಿಂದನೂ ಇದೇ ಮನಸ್ಸು ಬುದ್ಧಿ ಅಹಂಕಾರ ಮಾತುಗಳು ಕೇಳ್ಕೊಳ್ತಾ, ನಾವು ಅರಿಷಡ್ ವರ್ಗಗಳ ಮಾತನ್ನು ಕೇಳ್ಕೊಳ್ತಾ ಬದುಕಿ ಬಂದ್ಬಿಟ್ಟಿದ್ದೀವಿ. ಸಡನ್ ಆಗಿ ಮನಸ್ಸು ಬುದ್ಧಿ ಮಾತು ಕೇಳಬೇಡ, ಇನ್ನು ಚಿತ್ತದಿಂದಲೇ ಯೋಚನೆ ಮಾಡಬೇಕು ಅಂತ ಅಂದಾಗ ಸಾಧ್ಯ ಆಗಲಿಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮಗೆ. ಧರ್ಮರಾಯ ಕೇಳ್ತಾನೆ ಭೀಷ್ಮನಿಗೆ, ಯಾವ್ದಪ್ಪ ಇದು ಧರ್ಮ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಭೀಷ್ಮಾಚಾರ್ಯ ಚೆನ್ನಾಗಿ ಹೇಳ್ತಾರೆ, ನಿನ್ನ ಚಿತ್ತದಲ್ಲಿ ಏನು ಹೊಳೆಯುತ್ತದೋ ಅದು ನಿನ್ನ ಮತಿಯಲ್ಲಿ ಮೂಡುವುದು ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಆತ್ಮಸಾಕ್ಷಿ ಸದಾ ಅದು ಗೊತ್ತಿರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಪದೇ ಪದೇನೂ ಅಷ್ಟೇ, ಪ್ರತಿ ಬಾರಿನೂ ಅದು ಹೇಳುತ್ತೆ. ಅವ್ನಿಗನ್ನಿಸೋದು ಅನ್ನಿಸಲಿ, ಅಯ್ಯೋ ಅಲ್ಲಿ ಅದಂಗೆ ಅಲ್ಲಿ ಇಡಬಾರ್ದಾಗಿತ್ತು ಲೋಟ ಅಂತ, ಆದರೂ ಇಟ್ಬಿಡ್ತೀವಿ, ಬಿದ್ದು ಹೊಡೆದೋಗ್ಬಿಡುತ್ತೆ. ಯಾವತ್ತಿವತ್ತು ಈ ರೂಟ್ ಹೋಗೋದು ಆ ರೂಟ್ಗೆ ಹೋಗ್ಬಾರ್ದು ಅನ್ನಿಸಿರುತ್ತೆ, ಬಟ್ ಆ ರೂಟ್ ಹೋಗ್ತೀವಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅನ್ಕೊಂಡೆ ಅವಾಗಲೇ ಅನ್ಕೋತಿದ್ದೆ ಈ ರೂಟಲ್ಲಿ ಹೋಗೋದು ಬೇಡ ಅಂತ, ಆದ್ರೂ ಮನ್ಸು ಎಳೆದ್ಬಿಟ್ಟು ಹೋಗ್ಬಿಟ್ಟು ಹಿಂಗೆ ಆಗೋಯ್ತು ಅಂತ. ಎಷ್ಟೋ ಸಲ ಅನಾಹುತ ಆಗ್ಬೇಕಾದ್ರೆ ನಮ್ಗೆ ಅನಿಸ್ತೈತಿ ಇದು ಮಾಡಬಾರ್ದು ಅಂತ. ಬರೀ ಅನಾಹುತ ಅಲ್ಲ, ನಾವೇನೋ ತಪ್ಪು ಮಾಡ್ತಿರ್ತೀವಿ, ಗೊತ್ತಿರೋ ತಪ್ಪು ಮಾಡ್ತಿರ್ತೀವಿ, ಅವಾಗ ಹೇಳ್ತಾರೆ ಮನ್ಸು ಬೇಡ ಹೀಗೆ ಮಾಡಬೇಡ ಅಂತ, ನಾವು ಕೇಳಲ್ಲ. ಪದೇ ಪದೇ ನಮ್ಮಲ್ಲಿ ಸದಾ ಕಾಲ ನಮ್ಮ ಆತ್ಮಸಾಕ್ಷಿ ಹೇಳ್ತಿರುತ್ತೆ ಹೀಗೆ ಮಾಡಬೇಡ ಅಂತ ಹೇಳ್ತಿರುತ್ತೆ. ಹಾಗಾಗಿ ನಾವು ಆ ಟ್ರೂ ನೇಚರ್ನ ನಂಬಬೇಕು. ಆ ಟ್ರೂ ನೇಚರ್ನ ನಂಬಿದಾಗ ಪ್ಯೂರ್ ಮೈಂಡ್ ಇಸ್ ಪ್ಯೂರ್ ವಿಸ್ಡಮ್, ಟು ಪಾರ್ಟ್ ಫ್ರಮ್ ಇಟ್ ಈಸ್ ಫೂಲಿಶ್ ಅಂತ ಎಷ್ಟು ಚೆನ್ನಾಗಿ ಹೇಳ್ತೇವೆ. ಪ್ಯೂರ್ ಮೈಂಡ್, ನಮ್ಗೆ ನಿಷ್ಕಲ್ಮಶವಾದ ಮನಸ್ಸಿದೆಯಲ್ಲ, ಅದೇ ಅತ್ಯದ್ಭುತವಾದ ಜ್ಞಾನ, ಅದಕ್ಕಿಂತ ಇನ್ನೇನು ಬೇಡ ಅಂತ. ಅದಕ್ಕೆ ಮನಕ್ಕೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರಲ್ಲ, ಜೀವನವೇ ಒಂದು ಕಲೆ, ಅದು ಕಲೆಯನ್ನು ಕಲಿಸೋದು ಹೇಗೆ, ಅದರ ವಿವರ ನಿನ್ನೊಳಗೆ ಇದೆ ಅಂತ ಗುಂಡಪ್ಪ ಹೇಳೋ ಹಾಗೆ ಇತ್ತೀಚೆಗೆ ಒಂದು ಸಂಚಿಕೆಲ್ಲ ಕಗ್ಗನ ಹೇಳಿದ್ದೆ, ನನ್ನೊಳಗೆ ಜೀವನದ ಕಲೆ, ಜೀವನ ಬದುಕುವ ಕಲೆ ನಮ್ಮೊಳಗಿದೆ. ಯಾವುದೋ ಒಂದು ಚಿಕ್ಕ ಒಂದು ಕೌಶಲ್ಯ ಕಡಿಮೆ ಆಗ್ಬಿಟ್ರೆ ವಿಫಲರಾಗ್ಬಿಡ್ತೀವಿ. ಆದರೆ ಅದನ್ನು ಕಲಿಸೋದು ಹೇಗೆ ಕೇಳಿದ್ರೆ, ಆ ಕಲೆ ನಿನ್ನೊಳಗೆ ಇದೆ, ನಿನ್ನೊಳಗೆ ಇಣುಕು ನೋಡ್ಕೊಂಡ್ರೆ ಸಾಕು ಅಂತ ಗುಂಡಪ್ಪ ಹೇಳ್ತಾರೆ. ನನ್ನೊಳಗೆ ಇಣುಕು ನೋಡ್ಕೊಂಡಾಗ ಏನು ಕಾಣುತ್ತೆ, ನನ್ನ ಮನಸ್ಸು ಕಾಣುತ್ತೆ, ಆ ಮನಸ್ಸಿಗೆ ಸಂಸ್ಕಾರ ಇರುತ್ತೆ. ಹಾಗಾಗಿ ಪ್ಯೂರ್ ವಿಸ್ಡಮ್ ಇದೆಯಲ್ಲ, ಪ್ಯೂರ್ ಮೈಂಡ್ ಇಸ್ ಪ್ಯೂರ್ ವಿಸ್ಡಮ್. ನಾನು ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿ ಇಟ್ಕೊಳ್ತೀನಿ, ನನ್ನ ಬುದ್ಧಿಯನ್ನು ಎಷ್ಟು ಅಭಿಪ್ರಾಯಗಳಿಂದ ಹೊರತಾಗಿ ಇಟ್ಕೊಳ್ತೀನಿ, ನನ್ನ ಅನುಭವದ ಹಿನ್ನೆಲೆಯ ಮೇಲೆ, ತರ್ಕದ ಹಿನ್ನೆಲೆಯ ಮೇಲೆ, ಭಾವನೆಗಳ ಸಹಾಯವಿಲ್ಲದೆ ನಾನು ನಿರ್ಭಾವಕನಾಗಿ ಕರ್ತವ್ಯ ನಿಭಾಯಿಸ್ತಾ ಹೋದಾಗ ಜೀವನದಲ್ಲಿ ಕ್ರಿಯೆ, ಪ್ರತಿಕ್ರಿಯೆ, ಅನುಕ್ರಿಯೆ ಅಂತ ಮೊನ್ನೆ ಮಾತಾಡ್ತಿದ್ವಿ. ಒಂದು ಹೀಗಿದೆ, ಇದನ್ನು ಬಿದ್ದೋಯ್ತು ಅಂತ ತಕ್ಷಣ ಅಯ್ಯೋ ಛೇ ಅನ್ಕೊಂಡು ಎತ್ಕೊಂಡ್ರೆ ಎತ್ಕೊಳ್ಳೇಬೇಕು, ಸುಮ್ಮನೆ ಎತ್ಕೊಂಡ್ರೆ ಎತ್ಕೊಳ್ಳೇಬೇಕು. ಹಾಗಿರುವಾಗ ಅಯ್ಯೋ ಛೇ ಏನಕ್ಕೆ ಬೇಕು? ಸೊ ಅದು ಪ್ರಕ್ರಿಯೆ ಆಗ್ಬಿಡುತ್ತೆ. ಇದು ಕೈಯಲ್ಲಿದೆ, ಇದು ಕ್ರಿಯೆ ಬಿದ್ದೋಯ್ತು, ಅಯ್ಯೋ ಬಿದ್ದೋಯ್ತು ಅಂತ ಎತ್ಕೊಳ್ಳೋದು ಪ್ರತಿಕ್ರಿಯೆ. ಅದ್ರ ಬದಲು ಈ ಬಿದ್ದಾಗ ಎತ್ಕೊಳ್ಳೋದು ಅನುಕ್ರಿಯೆ. ಸೊ ಈ ಅಯ್ಯೋ ಛೇ ಬಿದ್ದೋಯ್ತಲ್ಲ ಅನ್ಕೊಳ್ಳೋದ್ರ ಬದಲು ಬಿದ್ದದನ್ನು ಎತ್ಕೋಬೋದು. ನಾನು ಅದನ್ನು ಪಾಠ ಕಲಿಬೇಕು. ಏನು, ನಾನು ಇದನ್ನು ಕೈಯಲ್ಲಿದೆ, ಇದನ್ನು ಬೀಳಿಸ್ತಾ ನಾನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ನಂಗೆ ಇದ್ರ ಬಗ್ಗೆ ಅರಿವಿರಬೇಕು, ನನ್ನ ಕೈಯಲ್ಲಿ ಒಂದಿದೆ, ಇದನ್ನು ನಾನು ಬೀಳಿಸ್ಬಾರ್ದು, ಅರಿವು ನನಗಿರಬೇಕು. ಸೊ ಸದಾಕಾಲ ಎಚ್ಚರದಿಂದ ಇರಬೇಕು. ಆ ಎಚ್ಚರದಿಂದ ಇರೋದೇ ಪ್ಯೂರ್ ಮೈಂಡ್ ಇಸ್ ಪ್ಯೂರ್ ವಿಸ್ಡಮ್. ನಾನು ಅರಿವಿನಿಂದ ಪ್ರತಿ ಕ್ಷಣವೂ ನನಗೆ ಎಚ್ಚರಿಕೆಯಿಂದ ಬದುಕ್ತಾ ಹೋದಾಗ, ನನ್ನ ಟ್ರೂ ನೇಚರ್ ಮೇಲೆ ನನಗೆ ನಂಬಿಕೆ ಇದ್ದಾಗ, ನಿಜ ಗುಣದ ಮೇಲೆ ನನ್ನ ನಂಬಿಕೆ ಇಟ್ಕೊಂಡು ನಾನು ಆ ಕ್ಷಣದ ಅರಿವಿನಿಂದ ಬದುಕ್ತಾ, ನಾನು ನಿಷ್ಕಲ್ಮಶವಾಗಿ ನಿರ್ಭಾವಕರಾಗಿ ನಾವು ತರ್ಕದಿಂದ ಬದುಕಿದಾಗ ಪ್ಯೂರ್ ಮೈಂಡ್ ಇಸ್ ಪ್ಯೂರ್ ವಿಸ್ಡಮ್ ಅಂತ ಹೇಳ್ತಾನೆ. ಅದರಿಂದ ತಪ್ಪಿಸ್ಕೊಂಡು ಅದಕ್ಕಿಂತ ಅಜ್ಞಾನ ಇನ್ನೊಂದಿಲ್ಲ, ಅದಕ್ಕಿಂತ ದಡ್ಡತನ ಇನ್ನೊಂದಿಲ್ಲ ಅಂತ ಸೋಸನ್ ಹೇಳ್ತಾನೆ. ಇದಕ್ಕೆ ಅರಿವು ತುಂಬ ಮುಖ್ಯ. ಅದಕ್ಕೆ ಅವನು ಅರಿವನ್ನು ಹೇಳದೆಯೇ ಅರಿವಿನ ಬಗ್ಗೆ ಸೋಸನ್ ನಮಗೆ ಹೇಳ್ತಾ ಹೋಗ್ತಾನೆ. ವೆನ್ ದೇರ್ ಈಸ್ ನೈದರ್ ಸೆಲ್ಫ್ ನಾರ್ ಅದರ್, ಅವೇರ್ನೆಸ್ ಸಿಂಪ್ಲಿ ಈಸ್, ಆಲ್ ಈಸ್ ಎಂಪ್ಟಿ, ಆಲ್ ಈಸ್ ಕ್ಲಿಯರ್, ನೋ ಎಫರ್ಟ್ ಈಸ್ ಮೇಡ್ ಫಾರ್ ನನ್ ಈಸ್ ನೀಡೆಡ್. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡಿ. ನಾನೆನ್ನುವುದು ಇಲ್ಲ, ಇದಿರೆನ್ನುವುದು ಇಲ್ಲ. ಇದನ್ನ ಅಲ್ಲಮ ಪ್ರಭುಗಳು ತುಂಬ ಚೆನ್ನಾಗಿ ನಾನು ಮತ್ತು ಇದಿರು, ಹಿಂದಣ ಮುಂದಣ ಅಂತ ಹೇಳ್ತಾರೆ. ಅದು ನಾನು ಅನುವಾದ ಏನು ಮಾಡಿದ್ದೀನಿ ಅದು ತಕ್ಷಣ ಕೈಗೆ ಸಿಗಲಿಲ್ಲ. ಹಾಗೆ ಇಂಗ್ಲೀಷಿಂದ ನಾನು ಅದನ್ನು ವಿವರಣೆಗೆ ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಮತ್ತು ಇದಿರು ಅಂತ ಎಲ್ಲಿ ವಚನಗಳಲ್ಲಿ ಅಲ್ಲಮ ಬಳಸ್ತಾರೆ, ನಾನು ಮತ್ತು ಇದರನ್ನ ಅನುವಾದದಲ್ಲಿ ಬಳಸಿದ್ದೀನಿ. ಸೊ ಇಲ್ಲಿ ಉದಾಹರಣೆಗೆ ರಮಣ ಮಹರ್ಷಿಗೆ ಒಬ್ರು ಬಂದು ಕೇಳ್ತಾರೆ, ನಾನು ಸಮಾಜಕ್ಕೆ ಸಹಾಯ ಮಾಡಬೇಕು ಹೇಗೆ, ಇನ್ನೊಬ್ರಿಗೆ ಸಹಾಯ ಮಾಡೋದು ಹೇಗೆ ಅಂತ ಕೇಳಿದಾಗ ರಮಣ ಮಹರ್ಷಿ ಚೆನ್ನಾಗಿ ಕೇಳ್ತಾರೆ, ಇನ್ನೊಬ್ಬ ಯಾರು ಅಂತ.
ಇನ್ನೊಬ್ಬ ನಾನು ಇಲ್ಲಪ್ಪ, ಯಾಕಂದ್ರೆ ಎಲ್ಲವೂ ಒಂದೇ ಸುಪ್ರೀಂ ಕಾನ್ಷಿಯಸ್ನೆಸ್, ಅದೊಂದು ಎಲ್ಲವೂ ಚಿತ್ತವೇ ಆಗಿದೆ, ಪ್ರತಿಯೊಬ್ಬನು ಆತ್ಮನೇ ಆಗಿದ್ದಾನೆ, ಪ್ರತಿಯೊಬ್ಬನ ಗುಣವೂ ಸತ್ಯಚಿತ್ ಆನಂದ ಸ್ವರೂಪವೇ ಆಗಿದೆ. ಹಾಗೆ ಎಲ್ಲರೂ ಒಂದೇ, ಇಲ್ಲಿ ಬೇರೆ ಏನೂ ಇಲ್ಲ, ಎಲ್ಲವೂ ಒಂದರಿಂದನೇ ಆಗಿ ಬಂದಿದೆ, ಇನ್ನೊಬ್ಬ ಇಲ್ಲ ಅಂತ ಅಂದ್ಬಿಡ್ತಾರೆ. ಯಾಕೆ ಮೂಲದಲ್ಲಿ ಎಲ್ಲವೂ ಒಂದೇ, ಆದ್ರಿಂದ ಮೂಲವನ್ನ ಕಾಣಬೇಕು ಅಂತ. ನಾರಾಯಣ ಗುರುಗಳು ಮತ್ತೆ ಗಾಂಧೀಜಿ ಒಂದು ಮರದ ಕೆಳಗೆ ಕೂತಿರ್ತಾರೆ. ಆಗ ಗಾಂಧೀಜಿ ಆ ಮರ, ಆ ರೆಂಬೆ ಕೊಂಬೆ ಎಲ್ಲವನ್ನ ನೋಡ್ತಾ ಗಾಂಧೀಜಿ ಹೇಳ್ತಾರಂತೆ, ನೋಡಿ ಒಂದೇ ಮರ ಆದ್ರೂ ಒಂದೊಂದು ರೆಂಬೆ ಕೊಂಬೆ ಎಷ್ಟೆಲ್ಲ ವೈವಿಧ್ಯತೆ ಇದೆ, ಒಂದೊಂದು ಎಲೆ ಒಂದೊಂದು ಆಕಾರದಲ್ಲಿದೆ, ಎಷ್ಟು ವೈವಿಧ್ಯತೆಯನ್ನೆಲ್ಲ ಏಕತೆಯನ್ನ ಕಾಣ್ಬೇಕಲ್ವಾ ಅಂತ ಅಂದಾಗ ನಾರಾಯಣ ಗುರುವರು ಆ ಎಲೆ ತಗೊಂಡು ತಿನ್ನೋಡಿ ಅಂತ ಕೇಳಿದಾಗ ಅಂತಾರೆ, ನೀವು ನೋಡೋದಕ್ಕೆ ಎಲೆಗಳೆಲ್ಲ ಬೇರೆ ಬೇರೆ ಆಕಾರ ಇದ್ದು ತಿಂದಾಗ ಎಲ್ಲಾ ಎಲೆಗಳು ಒಂದೇ ರುಚಿ ಇರುತ್ತಪ್ಪ, ರುಚಿಲಿ ವ್ಯತ್ಯಾಸ ಇಲ್ಲ ಅಂತಂದ್ರೆ ತತ್ವದಲ್ಲಿ ಎಲ್ಲವೂ ಒಂದೇ. ಆ ಒಂದು ಹಲವಾಗಿ ನಮಗೆ ರೂಪನಾಮಗಳಲ್ಲಿ ನಮ್ಗೆ ಅದು ಕಾಣಿಸ್ತಿರುತ್ತೆ. ಅದಕ್ಕೆ ನಾವು ಮತ್ತಷ್ಟು ನಮ್ಮದೇ ಆದ ರೂಪನಾಮಗಳು ನಾವು ಅದನ್ನ ನೋಡೋದಕ್ಕೆ ಶುರು ಮಾಡಿರ್ತೀವಿ. ಹಾಗಾಗಿ ನಾನು ಇಲ್ಲ, ಇದಿರೂ ಇಲ್ಲ, ಎಲ್ಲವೂ ಮೂಲದಲ್ಲಿ ಒಂದೇ ಅನ್ನೋ ಮೂಲದಲ್ಲಿ ನೋಡುವಾಗ ನಾನು ಇಲ್ಲ, ಇದಿರೂ ಇಲ್ಲ. ವೆನ್ ದೆರ್ ಈಸ್ ನೈದರ್ ಸೆಲ್ಫ್ ನಾರ್ ಅದರ್, ಅವೇರ್ನೆಸ್ ಸಿಂಪ್ಲಿ ಈಸ್. ಎಲ್ಲ ಕಡೆಯೂ ನಮಗೆ ಚಿತ್ತವೇ ಕಾಣಿಸ್ತಾ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರೂ ಸತ್ಯಚಿತ್ತ ಆನಂದ ಸ್ವರೂಪನೇ ಆಗಿದ್ದಾನೆ. ಅದು ಅವರಿಗೆ ಅರಿವಿಲ್ಲದೆ ಇರಬಹುದು, ನಮಗೆ ಅರಿವಿಲ್ಲದೆ ಇರಬಹುದು. ಈಗ ಅರಿವಿಗೆ ನಮಗೆ ಬಂದಾಗ ಇನ್ನೊಬ್ಬನಿಗೆ ಅರಿವಿರುತ್ತೋ ಬಿಡುತ್ತೋ, ನಾನು ಮೂಲವನ್ನೇ ನೋಡ್ತಾ ಇರ್ತೀನಿ, ನನಗೆಲ್ಲವೂ ಚಿತ್ತವಾಗಿ ಕಾಣಿಸ್ತಿರುತ್ತೆ. ಹಾಗಾಗಿ ವೆನ್ ದೆರ್ ಇಸ್ ನೈದರ್ ಸೆಲ್ಫ್ ನಾರ್ ಅದರ್, ನಾನೆನ್ನುವುದು ಇಲ್ಲ, ಇದರೆನ್ನುವುದು ಇಲ್ಲ ಅಂದಾಗ ಎಲ್ಲವೂ ಬರೀ ಚಿತ್ತವಾಗಿ ಕಾಣಿಸ್ತಿರುತ್ತೆ. ಆಲ್ ಈಸ್ ಎಂಟಿ ಅಂದ್ರೆ ಆಲ್ ಈಸ್ ಎಂಟಿ, ಮತ್ತೆ ಶೂನ್ಯ ಅಂದಾಗ ನಾವು ಅನ್ಕೊಂಡಿದ್ದು ಎಲ್ಲ ನಾಮರೂಪಗಳು ಕಳಚಿ ಹೋಗುತ್ತೆ. ಸಮಾಜದಲ್ಲಿ ಇರುತ್ತೆ. ಇವಾಗ ನನ್ನ ಅರಿವು ನನಗೆ ಬಂದಿದೆ ಅಂತ ತಕ್ಷಣ ಇಲ್ಲಿ ಎದುರುಗಡೆ ಕ್ಯಾಮ್ರಾ ಅಲ್ಲ ಅಂತ ಹೇಳಕ್ಕಾಗಲ್ಲ, ಅದು ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ, ಇಲ್ಲಿ ಮರ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲದರಲ್ಲೂ ಮೂಲ ಸತ್ವವನ್ನ ಕಾಣ್ತಿದ್ದೀನಿ ಅಂತ ಹೊರತು ಕೈಯಲ್ಲಿ ಪುಸ್ತಕನೇ ಇಲ್ಲ, ಇದು ಮಾಯೆ, ಪುಸ್ತಕ ಇಲ್ಲ ಅನ್ನಕ್ಕಾಗಲ್ಲ. ಮುಖ್ಯ ಎಲ್ಲಿದೆ, ಇದು ಸತ್ಯವೇ, ಎಲ್ಲವೂ ದಿಟವೇ. ಆದರೆ ಈ ದಿಟವು ಅನಿತ್ಯವಾದದ್ದು. ಈ ಅನಿತ್ಯವಾದದ್ರ ಬಗ್ಗೆ ನಾವು ಗಮನ ಕೊಡದೆಯೇ ಅದೆಲ್ಲ ಮೂಲವನ್ನು ನೋಡುವುದಿದೆಯಲ್ಲ, ಅದು ಅರಿವು. ಹಾಗಾಗಿ ನಾವು ಈ ಮಾಯೆ ಅಂದ ತಕ್ಷಣ ಸೃಷ್ಟಿನೇ ಮಾಯೆ ಅನ್ನಕ್ಕಾಗಲ್ಲ. ಸೃಷ್ಟಿಯನ್ನು ನಾವು, ಸೃಷ್ಟಿ ಮತ್ತೆ ನಮ್ಮ ಮಧ್ಯೆ ಮಾಯೆ ಆವರಿಸಿಕೊಂಡಿದೆ. ಹಾಗೆ ಜಗತ್ತು ಹೇಗಿದೆಯೋ ಹಾಗೆ ಕಾಣ್ತಾ ಇಲ್ಲ, ಸೃಷ್ಟಿ ಹೇಗಿದೆಯೋ ಹಾಗೆ ಕಾಣಿಸ್ತಾ ಇಲ್ಲ, ಸತ್ಯ ಹೇಗಿದೆಯೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಹೊರತು ಸೃಷ್ಟಿನೇ ಮಾಯೆ ಅನ್ನೋದಕ್ಕಾಗಲ್ಲ. ಹಾಗಾಗಿ ಆಲ್ ಇಸ್ ಎಂಟಿ. ಆಲ್ ಇಸ್ ಎಂಟಿ ನನಗೆಲ್ಲ ಪ್ರಿಜುಡಿಸಸ್ಸು, ನನ್ನ ಪೂರ್ವಗ್ರಹ ಪೀಡಿತವಾದದ್ದು, ಮತ್ತೆ ನನ್ನ ಅಭಿಪ್ರಾಯಗಳು, ಹೇಳಿದ ಸರಿ ತಪ್ಪು, ಇಷ್ಟ ಅನಿಷ್ಟ, ಬೇಕು ಬೇಡ, ಇವೆಲ್ಲವೂ ಹೋಗ್ಬಿಡುತ್ತೆ. ಅವೆಲ್ಲವೂ ಹೋದಾಗ ಉಳಿದದ್ದು ಶೂನ್ಯ, ದಟ್ ಈಸ್ ಎಂಟಿನೆಸ್. ಆಲ್ ಇಸ್ ಎಂಟಿ, ಆಲ್ ಇಸ್ ಕ್ಲಿಯರ್. ಅದನ್ನ ಬಯಲು ಅಂದ್ರೆ ಅಲ್ಲಮ ಪ್ರಭು, ಬಯಲು ಅಂದ್ರೆ ಒಂದು ಎಲ್ಲವೋ ತೊರೆದು ಖಾಲಿ ಇರುವಂಥದ್ದು ಅಂತ ಆದ್ರೆ ಅದು ಬಯಲಾಯ್ತು ಅಂತೀವಿ, ಗೋಚರವಾಯ್ತು ಅಂತೀವಿ. ಬಯಲು ಅಂದ್ರೆ ಗೋಚರ ಅನ್ನೋ ಅರ್ಥವೂ ಇದೆ. ಅಲ್ಲಮ ಬಯಲು ಅಂದಾಗ ಬಯಲನ್ನ ಅನುಭವದಲ್ಲಿ ನಮ್ಮೊಳಗೆ ನಾವು ಕಂಡ್ಕೊಂಡಾಗ ಒಳಗೆ ಕಾಣುವಂತಹ ಬೆಳಕು, ವ್ಯಾನದಲ್ಲಿ ಕಾಣುವಂತಹ ನಮ್ಮ ನಿಜಗುಣವು, ಮತ್ತಲ್ಲಿ ಒಳಗೆ ಕೇಳುವಂತಹ ಓಂಕಾರ, ಅದರಲ್ಲಿ ಲಯವಾಗುವ ಸ್ಥಿತಿ ಇಲ್ಲ. ಆ ಸ್ಥಿತಿ ಅನುಭವದಲ್ಲಿ ಬಯಲನ್ನ ಪ್ರಯತ್ನ ಪಡ್ಬೋದು ವಿವರಿಸೋದಕ್ಕೆ, ಅದು ಸಾಧ್ಯ ಇಲ್ಲ. ಮತ್ತೆ ನಾವೇ ಆ ಬಯಲನ್ನು ಕಂಡ್ಕೊಳ್ಬೇಕು. ಅದಕ್ಕೆ ಬಯಲನ್ನು ಬಿತ್ತಿ ಬಯಲಾಯ್ತು ಅಂದ್ಬಿಡ್ತಾರೆ ಅಲ್ಲಮ ಪ್ರಭುಗಳು. ಯಾವುದು ಗೋಚರವಾಯ್ತೋ ಆ ಗೋಚರವಾದದ್ದೇ ಎಲ್ಲ ಕಡೆಯೂ ಬಿತ್ತಿಕೊಂಡಿದೆ. ಬಯಲನ್ನು ಬಿತ್ತಿ ಬಯಲು ಆ ಗೋಚರವಾಗಿರುವುದಿದೆಯಲ್ಲ, ಈ ಗೋಚರವು ಬಿತ್ತಿತು. ಹಾಗಾಗಿ ಇಲ್ಲೆಲ್ಲವೂ ನಾಮರೂಪಗಳು ಬಂತು. ಈ ನಾಮರೂಪಗಳು ಜಗತ್ತೆಲ್ಲವೂ ಬಯಲಾಯ್ತು ಅಂದ್ರೆ ಗೋಚರವಾಯ್ತು. ಈ ಗೋಚರವಾದ ಭಾಗ ನಾನು ಆಗಿದ್ದೇನೆ, ಹಾಗಾಗಿ ನಾನು ಕೂಡ ಬಯಲನ್ನು ಬಿತ್ತಿ ಈ ಬಯಲಾಯಿತು, ನಿಜ ಗುಣ ಗೋಚರವಾಯಿತು. ಯಾವುದು ಗೋಚರವಾಗಿ ಸದಾಕಾಲ ಇದೆಯೋ ನಮಗೆ ಅದನ್ನ ನೋಡೋದಕ್ಕೆ, ಹಾಗೆ ನೋಡೋಕೆ ಗೊತ್ತಾಗ್ತಿಲ್ಲ, ಹಾಗಾಗಿ ಅದು ನಮಗೆ ಹಾಗೆ ಕಾಣಿಸ್ತಾ ಇಲ್ಲ. ಗೋಚರವಾಗಿರುವುದು ಎಲ್ಲವನ್ನೂ ಗೋಚರಿಸ್ತು. ಆ ಗೋಚರದ ಭಾಗ ನಾನು ಆಗಿದ್ದೇನೆ. ನನಗೆ ನನ್ನ ನಿಜವಾದ ಸ್ವರೂಪ, ನನ್ನ ಗೋಚರ ಏನಿದೆ, ನಿಜ ಸ್ವರೂಪವಾದ ಗೋಚರವು ನನಗೆ ಗೋಚರವಾಯ್ತು, ನನಗೆ ಕಾಣಿಸ್ತು. ನಿಜ ಸ್ವರೂಪವೇ ಪ್ರಕಟಗೊಂಡು ನಿಜ ಸ್ವರೂಪ ತನ್ನಂತಾನು ಕಾಣ್ಕೊಳ್ತೀವಿ. ಅದ್ಭುತವಾಗಿ ಹೇಳ್ತಾರೆ, ಬಯಲನ್ನು ಬಿತ್ತಿ ಬಯಲಾಯಿತು ಅಂತ ಅದ್ಭುತವಾಗಿ ಅಲ್ಲಮ ಪ್ರಭು ನಮ್ಗೆ ಅದನ್ನ ಕಟ್ಕೊಡ್ತಾ ಹೋಗ್ತಾರೆ. ಹಾಗೆ ಆಲ್ ಇಸ್ ಎಂಟಿ, ಆಲ್ ಇಸ್ ಕ್ಲಿಯರ್, ನೋ ಎಫರ್ಟ್ ಇಸ್ ಮೇಡ್ ಫಾರ್ ನನ್ ಇಸ್ ನೀಡೆಡ್ ಅಂತ. ಇದೇ ವಿಶ್ರಮ. ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೂಲತಃ ಪ್ರತಿಯೊಬ್ಬನು ಸತ್ಯಚಿತ್ ಆನಂದ ಸ್ವರೂಪನೇ. ಆದ್ದರಿಂದ ಹೊಸದಾಗಿ ಆತ ಏನೂ ಪಡೆಯುವುದಿಲ್ಲ. ನನಗೆ ಅರಿವಿಲ್ಲದೆ ಇದ್ದರೂ ನಾನು ಸತ್ಯವೇ, ನನಗೆ ಅರಿವಿಲ್ಲದೆ ಇದ್ದರೂ ಸದ್ಯಕ್ಕೆ ನಾನು ಚಿತ್ತವೇ, ನನಗೆ ಇಲ್ಲದೆ ಇರಲಿ ನಾನು ಆನಂದ ಸ್ವರೂಪನೇ, ಸದ್ಯಕ್ಕೆ ಅರಿವಿಲ್ಲ. ಹಾಗಾಗಿ ನಾನು ಸುಮ್ಮನಿದ್ದರೆ ಸಾಕು, ಶೂನ್ಯದಲ್ಲಿದ್ದರೆ ಸಾಕು, ಎಂಟಿನೆಸ್, ಅಲ್ಲಿ ಆಲ್ ಕ್ಲಿಯರ್, ಬಯಲಾದರೆ ಸಾಕು, ನಮಗದು ಗೋಚರವಾಗುತ್ತೆ. ಸೊ ಅದಕ್ಕೆ ಏನೂ ಮಾಡಬೇಕಾಗಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೋ ಎಫರ್ಟ್ ಇಸ್ ಮೇಡ್
ಫಾರ್ ನನ್ ಈಸ್ ನೀಡೆಡ್, ಶ್ರಮದ ಅವಶ್ಯಕತೆಯೇ ಇಲ್ಲ ಅಂದ್ಬಿಡ್ತಾನೆ. ಯಾಕೆ ಅಂದರೆ ಹೊಸದಾಗಿ ಕಂಡ್ಕೊಳ್ಳೋಕ್ಕೆ ಇಲ್ಲೇನೂ ಇಲ್ಲ, ನಾವು ಏನನ್ನು ಕಳ್ಕೊಂಡು ಇಲ್ಲ, ಹಾಗೆ ಹೊಸದಾಗಿ ಪಡ್ಕೊಳ್ಳೋಕ್ಕೆ ಇಲ್ಲೇನೂ ಇಲ್ಲ, ನಾವು ನಾವೇ ಆಗಿದ್ದೇವೆ, ಟ್ರೂ ನೇಚರ್ ನಂಬು ಅಂತ ಅದಕ್ಕೆ ಆತ ಹೇಳಿದ್ದು. ಹಾಗಾಗಿ ಏನೂ ಮಾಡುವ ಅವಶ್ಯಕತೆ ಇಲ್ಲ ಅಂದ್ಬಿಡ್ತಾನೆ. ಯಾಕೆ ಮಾಡುವುದು ನಾನು ಮಾಡುತ್ತಿದ್ದೇನೆ ಬಂದಾಗ ನಾನನ್ನು ಕಳ್ಕೊಳ್ಳೋದು ಹೇಗೆ? ನಾನವನ್ನೇ ಕಳ್ಕೊಳ್ಬೇಕು ಅಂದಾಗ ಕಳ್ಕೊಳ್ಬೇಕಿರೋದು ಯಾರು? ಈ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾಗಿ ಇಲ್ಲಿ ಏನೂ ಶ್ರಮ ಹಾಕುವ ಅವಶ್ಯಕತೆ ಇಲ್ಲ. ಅಂದರೆ ವಿಶ್ರಮಿಸುವಂತ ಹೇಗೆ ಅಷ್ಟಾವಕ್ರ ಹೇಳ್ದ, ಅದನ್ನ ವಿಶ್ರಮ ಪದವನ್ನ ಬಳಸದೆ ಇಲ್ಲಿ ಅವನು ಏನು ಮಾಡುವ ಅವಶ್ಯಕತೆ ಇಲ್ಲ ಅಂದ್ಬಿಡ್ತಾನೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಿ ತಾನು ಇಲ್ಲದಂತಿರಬೇಕು, ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯದಂತಿರಬೇಕು. ಯಾಕೆ ನಾನು ನೆನೆಸ್ಕೊಂಡೆ ಬಂದಾಗ ಮತ್ತೆ ನಾನು ಬಂತು, ಆಗ ಭಗವಂತ ನಮಗೆ ಕೂಡಲ ಸಂಗಮ ದೇವ ಒಲಿಯಲ್ಲ. ಹಾಗಾಗಿ ಕೂಡಲ ಸಂಗಮ ದೇವನ ನೆನೆಯುತ್ತ ಇರಬೇಕು ಅಂತ ಬಸವಣ್ಣರು ಹೇಳ್ತಾರೆ. ಕೊನೆಯದಾಗಿ ಹೇಳ್ತಾನೆ, ಲ್ಯಾಂಗ್ವೇಜ್ ಕಂಟೈನ್ಸ್ ನೋ ವೇ ಟು ಡಿಸ್ಕ್ರೈಬ್ ದ ಅಲ್ಟಿಮೇಟ್ ಯೂನಿಟಿ ಆಫ್ ಸಚ್ನೆಸ್, ಬಿಯಾಂಡ್ ಬಿಲೀಫ್, ಬಿಯಾಂಡ್ ಎಕ್ಸ್ಪ್ರೆಷನ್, ಬಿಯಾಂಡ್ ಸ್ಪೇಸ್, ಬಿಯಾಂಡ್ ಟೈಮ್ ಅಂತ. ಅದು ಯಾವುದಿದೆಯೋ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲಪ್ಪ. ಅದು ದೇಶಾತೀತ, ಕಾಲಾತೀತ, ಭಾಷಾತೀತ, ಅದು ಗುಹೇಶ್ವರ ಅಪ್ರಮಾಣ ಅಂತ ಅಲ್ಲಮಪ್ರಭು ಹೇಳಿದಾಗ ಅದು ಅಪ್ರಮಾಣ. ಯಾವುದನ್ನು ಬೇಕಾದ್ರೂ ಪ್ರಮಾಣ ನೀಡಬಹುದಪ್ಪ, ಗುಹೇಶ್ವರನಿಗೆ ಪ್ರಮಾಣ ನೀಡೋದಕ್ಕೆ ಸಾಧ್ಯ ಇಲ್ಲ. ಅವನು ಬಯಲ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ನಮ್ಮೊಳಗೆ ನಾವೇ ಕಂಡ್ಕೊಳ್ಬೇಕು ಅಂದ್ರೆ ಹೊರಗಿನ ಕಣ್ಣು ನೋಡೋ ಅವಶ್ಯಕತೆ ಇಲ್ಲ, ಕಣ್ಣು ಮುಚ್ಚಿದ್ರೆ ಸಾಕು, ಒಳಗೆ ತಾನೇ ಗೋಚರವಾಗುತ್ತೆ. ಅದಕ್ಕೆ ದಿಯೋಯೋನ ಪ್ರಚೋದಯಾತ್, ನನಗೆ ಬೆಳಕನ್ನು ಪ್ರಚೋದಿಸಿದಾಗ ಆ ಬೆಳಕಲ್ಲಿ ನಮಗೆಲ್ಲವೂ ಕಾಣಿಸ್ಬಿಡುತ್ತೆ, ಗೋಚರವಾಗುತ್ತೆ. ಬಯಲನ್ನು ಬಿತ್ತಿ ಬಯಲಾಗ್ಬಿಡುತ್ತೆ. ಹಾಗಾಗಿ ನಾವು ಏನೂ ಮಾಡಬೇಕಾಗಿಲ್ಲ, ನಾವು ಎಂಟಿ ಆಗಿದ್ರೆ ಸಾಕು, ನಾವು ಶೂನ್ಯದಲ್ಲಿದ್ದರೆ ಸಾಕು, ನಾವು ಕ್ಲಿಯರ್ ಆಗಿದ್ದರೆ ಸಾಕು. ನಾವು ಶೂನ್ಯವನ್ನು ದಕ್ಕಿಸಿಕೊಳ್ಳಬೇಕು, ನಾವು ಬಯಲಾಗಬೇಕು. ಆಗ ಬಯಲನ್ನು ಬಿತ್ತಿ ಬಯಲಾಗತ್ತೆ. ಆಗ ಸೋಜನ್ ಹೇಳಿದಂತಹ ಜ್ಞಾನೋದಯದ ಗೀತೆ ನಮ್ಮಲ್ಲಿ ಮೂಡುತ್ತೆ. ಅಂತಹ ಗೀತೆ ಎಲ್ಲರದ್ದು ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.